ಇಲ್ಲಿ ಸತ್ತಿರೋದಾದ್ರೂ ಯಾರು? ಇವ್ರ ಸಾವಿಗೆ ಕಾರಣ ಆದರೂ ಏನು? ಸುತ್ತ ನಿಂತು ಅಳ್ತಾ ಇರೋದು ಯಾರು? ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಸ್ವಲ್ಪ ಹಿಂದಕ್ಕೆ ನೋಡೋಣ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ. ಇವ್ರೆ ನೋಡಿ, ನಮ್ಮೂರ್ ಗೌಡ್ರ ಹೆಂಡತಿ ಸಾವಿತ್ರಮ್ಮ ಅಂತ. ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ. ಇವ್ರೆ ಸುತ್ತ 4 ಹಳ್ಳಿ ಸೌಕಾರ ದಾನವ್ ಗೌಡ್ರು ಅಂತ. ನೋಡ್ರಿ ಟೋಟ್ಲಿಗೆ ಹೊಡಿತಾ ಇನ್ನೊಂದು ಹಡಿತೇನೆ ನೋಡ. ಹೋಗ್ರಪ್ಪ, ಏನ್ ನಿಮ್ದು ಯಾವಾಗಲೂ ತಮಾಷೆನೆ ಮಾಡ್ತೀರಲ್ಲ ನೀವು. ಹೋಗ್ಲಿ ಬಿಡ, ದೇವ್ರಿಗೆ ಏನಂತ ಬೇಡ್ಕೊಂಡು ಏನಂತ ಬೇಡ್ಕೊಳ್ಳಿ? ಇರಕ್ಕೆ ಒಬ್ಬಿಗೆ ಮಗಳದಾಳ, ಬಂಗಾರದಂತ ಮನಿ ಸೇರ್ಲಿ ಅಂತ ದೇವರಲ್ಲಿ ಬೇಡ್ಕೊಂಡೆ. ಬಂಗಾರ ಭಾಳ ಶಾನೆ ಐತಿ, ಮಗಳ ಮೇಲೆ ಎಷ್ಟು ಕಾಳಜಿ ಐತಿ ಮತ್ತಿಲ್ಲ. ಸಾವಿತ್ರಿ, ನಿನಗೆ ಇನ್ನೊಂದು ವಿಷಯ ಹೇಳೋ ಬರ್ತೀನಿ. ಏನ್ರಿ ಅದು? ಏನಿಲ್ಲ ಸಾವಿತ್ರಿ, ನಮ್ಮ ಬಾಜು ಹಳ್ಳಿಯವ್ರು ಅದಾರಲ್ಲ ಶಗುನ್ಶಿ ಗೌಡ್ರು, ಗೊತ್ತೈತ್ರಿ. ಅವರು ನಮ್ಮ ಜೋಡಿ ಸಂಬಂಧ ಮಾಡ್ಬೇಕಂತೇಳಿ ಭಾಳ ದಿವಸದಿಂದ ಕಾಯ್ತಾರ. ಮೊನ್ನೆ ಭೇಟಿಯಾಗಿದ್ರು. ಅದಕ್ಕೆ ಅವ್ರ ಮಗ ಒಬ್ಬ ಬೆಂಗಳೂರಾಗ ಇಂಜಿನಿಯರ್ ಮಾಡ್ತಾನತ್ತ. ಅದಕ್ಕೆ ನಮ್ಮ ಸಂಬಂಧ ಬೆಳೆಸ್ಬೇಕತ್ತಂದ್ರೆ ಭಾಳ ಚಲೋ ಆತ್ರಿ, ಮುಂದಿನ ವಾರನಾಗ ಬಂದುಬಿಡ್ರಿ ಅಂತೇಳಿ. ಅದಕ್ಕೆ ನಮ್ಮ ಪಾರುನ ಒಂದು ಮಾತು ಕೇಳಿಬಿಟ್ಟು ದಗದ್ ಮುಗುತ್ತೆ. ಹೋಗ್ಲಿ ಬಿಡು, ಪಾರು ಎಲ್ದಲ್ಲ? ಪಾರು, ಹೇ ಪಾರು. ಇವಳೇ ನಮ್ಮ ಗೌಡ್ರು ಒಬ್ಳು ಮಗಳು ಪಾರ್ವತಿ ಅಂತ. ಇವಳಂದ್ರೆ ನಮ್ಮ ಗೌಡ್ರಿಗೆ ಗೌಡ್ರ ಹೆಂಡತಿ ಸಾವಿತ್ರಮ್ಮನಿಗೆ ಬಹಳ ಪ್ರೀತಿ. ಈ ಕಥೆಗೆ ಇವಳೇ ನಾಯಕಿ, ಅಂದ್ರೆ ಹೀರೋಯಿನ್. ಬಾರವ, ಎಲ್ಲಿ ಹೋಗಿದ್ದೀವ? ಹೊಲ್ದಾಗ ಹೋಗಿನಪ್ಪ. ಸಾವಿತ್ರಿ ಬಾಯ್. ನಿಂದ್ರಿಸಿ ಗಾಳಿ ಬಿಟ್ಟೈತ್ಲಾ? ಅಲ್ವಾ, ಹೊಲ್ದಾಗ ಏನು ದ್ರಾಕ್ಷಿ ನೋಡಿ ಬಂದೆ. ಹಾಪ, ದ್ರಾಕ್ಷಿ ಮಸ್ತ್ ಬಂದೈತಪ್ಪ ಈ ಸರಿ. ಚಲೋ ಬಂದೈತೆ, ಹೋಗ್ಲಿ ಬಿಡು. ಈಗ ನಿನ್ಗೊಂದು ಮಾತು ಹೇಳ್ತೀನಿ. ಹೇಳಪ್ಪ. ನಮ್ಮ ಶಗುನ್ಶಿ ಗೌಡ್ರ ಮಗ ಅದನ್ನಲ್ಲ, ಬೆಂಗಳೂರಾಗ ಇಂಜಿನಿಯರಿಂಗ್ ಓದ್ಲಾತನ. ಅದಕ್ಕೆ ಮುಂದಿನ ವಾರನಾಗ ಇನ್ನು ನೋಡ್ಲಾಕ ಬರತ್ತಾರ. ನಾವು ಅವ್ರ ಜೋಡಿ ಬೀಗ್ತಾನ ಮಾಡಿದ್ರೆ ಯೋಗ್ಯ ಐತಲ್ಲ ನಾನು ತಿಳ್ಕೊಂಡೆ. ಅಪ್ಪ, ಇಟ್ಟು ಜಲ್ದಿ ನಂಗೆ ಮದ್ವೆ ವಲ್ಲ. ಏನ ಮದುವೆ ವಲ್ಲೆ? ಮದುವೆ ವಲ್ಲೆ ಅಂತ ಇಲ್ಲೇ ಕುಂತ ಬಿಡು. ನಿನ್ನ ವಯಸ್ಸಿನ ಹುಡುಗಿಯರೆಲ್ಲ 2 ಮಕ್ಕಳಾಗ್ಯಾವ. ನೀ ಇಲ್ಲೇ ಮನ್ಯಾಗ ಒಲ್ಲೆ ಅಂತ ಕುಂತ ಬಿಡು. ನೋಡಪ್ಪ, ಅವ ಹೆಂಗ್ ಬೈತಾಳ. ನೀರು ಹೇಳ ಹೇಳ್ತಾನೆ. ಸುಮ್ಮಿರ್ನಿ, ನಾ ಎಲ್ಲ ಹೇಳ್ತಾನೆ. ನೋಡಪ್ಪ, ಮುಂದಿನ ವಾರನಾಗ ಅವ್ರು ಬರಾಕತ್ತಾರ. ಒಳ್ಳೆ ಮನಿತನ ತಂಗಿ, ಬೆಂಗಳೂರಾಗ ಇಂಜಿನಿಯರ್ ಓದ್ತಾನವ. ನೋಡು, ಒಂದು ಕೆಲಸ ಮಾಡು, ಆ ಹುಡುಗ ಬಂದು ನೋಡಲಿ. ಆ ಹುಡುಗ ನಿನಗೆ ಮನ್ಸಿಗೆ ಬಂದ ಅಂದ್ರೆ ಮದುವೆ ಮಾಡ್ಕೊ, ಇಲ್ಲಾಂದ್ರೆ ಒಲ್ಲೆ ತಿಳಿಬಿಡು. ಅದ್ರಾಗ ಏನೈತಿ? ಆತಿಲ್ಲ, ಮನ್ಸಿಗೆ ಬಂದ್ರೆ ಮಾಡ್ಕೊ. ಸಾವಿತ್ರಿ ನಡಿ, ಊಟಕ್ಕೆ ಹಾಕಿ ಕೊಡತ್ತಿ. ನಡಿ ಬಾಬಾ, ನೀನು ಊಟ ಮಾಡತ್ತಿ. ಹಾಪ ಬರ್ತೀನಿ. ಈ ಅಶೋಕ್ ಕೇಳ ಮಾಡುವ ಏನು ಮಾಡಲಿ ತಡಿ, ಫೋನ ಮಾಡ್ತೀನಿ. ನಾಯಕಿ ಇದ್ಮೇಲೆ ನಾಯಕ ಇರಲೇಬೇಕಲ್ವಾ? ಹಾಗಂತ ಸುದೀಪ್ ದರ್ಶನ್ ಅಲ್ಲ, ಯಾಕಂದರೆ ನಮ್ಮದು ಲೋ ಬಡ್ಜೆಟ್ ಸಿನಿಮಾ. ಇವರೇ ನೋಡಿ ನಮ್ಮ ಚಿತ್ರದ ನಾಯಕ ಅಂದರೆ ಹೀರೋ ಡಾಕ್ಟರ್ ಅಶೋಕ್ ಅಂತ. MBBS ಅಲ್ಲ, RMP. ನಮಸ್ಕಾರ ರೀ ಡಾಕ್ಟರ್. ಬರ್ರಿ ಯಜಮಾನ್ರೆ, ಏನು ಆರಾಮಿಲ್ಲ? ಕೊಡ್ರಿ BP ಗಿಪಿ ಒಂದ್ಸರಿ ಚೆಕ್ ಮಾಡಿಬಿಡೋಣ ಹೆಂಗಾಯ್ತು. BP ಏನು ನಾರ್ಮಲ್ ಇದೆ. ಈ ಟ್ಯಾಬ್ಲೆಟ್ಸ್ ಬರ್ಕೊಟ್ಟಿನಿ. ಈ ಟ್ಯಾಬ್ಲೆಟ್ಸ್ ಎಲ್ಲ ಖಾಲಿ ಆಗುತ್ತೆ, 1 ವಾರಕ್ಕೆ ಬರ್ಕೊಟ್ಟಿನಿ. ಆದ್ಮೇಲೆ ಮತ್ತೆ ಒಂದ್ಸರಿ ಬಂದು ಭೇಟಿ ಆಗ್ರಿ, ಆಯ್ತಾ? ಇವಳು ಯಾಕೆ ಮಾಡಿದ್ಲಿ ಈ ಟೈಮಲ್ಲಿ? ಹಲೋ ಹಲೋ, RMP ಎಲ್ಲಿದಿ? ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೆ. ಏನದು RMP? ಅಶೋಕ್ ಅಂತ ಕರಿಯಲ್ಲ. ಅದು ಹೋಗ್ಲಿ ಬಿಡು, ಅರ್ಜೆಂಟ್ ನಾ ಮೀಟ್ ಆಗಬೇಕು. ಹಳೆ ಗೂಡ್ ಕಡೆ ಬಾ. ಈ ಬಾರಪ್ಪ, ಎಲ್ಲ ಹೇಳ್ತೀನಿ. ಇಡು ಈಗ.
ಏನು ಅಷ್ಟು ಅವಸರ? ಅಲ್ಲಿ ಹೇಳ್ತೀನಿ ನಡಿ ಹಳೆ ನೋಡಿ ತಗೊಂಡು ಯಾಕೆ ಅಷ್ಟು ಅರ್ಜೆಂಟಾಗಿ ಬರೋಕ್ಕೆ ಕೇಳಿದಲ್ಲ? ಏನು? ಅಶೋಕ ನಮ್ಮ ಅಪ್ಪ ನಂಗೆ ಬ್ಯಾರೆಗ ನೋಡತ್ತಾನ. ಮುಂದಿನ ವಾರಕ್ಕೆ ನೋಡಕ್ಕೆ ಬರೋರ್ದಾರ. ನೀನು ಅಪ್ಪನ ಬಂದು ಕೇಳ್ತೀಯೋ ಇಲ್ಲೋ? ಸ್ವಲ್ಪ ಇರು, ಟೈಮ್ ಬರುತ್ತೆ. ಅಷ್ಟು ಯಾಕೆ ಅರ್ಜೆಂಟ್ ಮಾಡ್ತಾ ಇದೀಯಾ? ಬರೀ ಟೈಮ್ ಬರ್ತದೆ ಅನ್ಕೋ ಕೂತಿ ಅಂದ್ರೆ ನಮ್ಮ ಅಪ್ಪ ನಂಗೆ ಬೇರೆ ಹುಡುಗ ಮದುವೆ ಮಾಡಿ ಕೊಟ್ಟು ಕಳಿಸ್ಬಿಡ್ತಾನೆ. ಏ ಹುಚ್ಚಿ, ಹಂಗೆಲ್ಲ ಮಾತಾಡಬೇಡ. ನೀನು ಬೇರೆಯವ್ರ ಮದುವೆ ಆಗಿ ಹೋದ್ರೆ ನಾನು ಬದುಕಿರ್ತೇನೆ ಅನ್ಕೊಂಡೇನು? ಮತ್ತು ನಾ ಬದುಕಿರ್ತೀನಿ ಅನ್ಕೊಂಡು ಅದಕ್ಕೆ ನಾವು ಅಪ್ಪನ ಜಲ್ದಿ ಬಂದು ಕೇಳಂತ ಹೇಳತ್ತಿದ್ದೀನಿ ನಾವು. ಆಯಿತು, ಕೇಳ್ತೀನಿ ಆಯಿತಾ? ಈಗಲಾದರೂ ಸ್ವಲ್ಪ ನಗು. ಯಾಕೆ ಹಿಂಗೆ ಮಕ್ಕ ಗಂಟು ತೆಕ್ಕೊಂಡಿದೆಯಾ? ನಮ್ಗೆ ಬಿಟ್ಟು ಇರೋಕ್ಕಾಗಲ್ಲ ಅಂತ ಹೇಳತ್ತೀನಿ. ಆಯಿತು, ಬಂದು ಕೇಳ್ತೀನಿ. ಇನ್ನಾರು ಸ್ವಲ್ಪ ನಗಲ್ಲ. ನನ್ನ ಮಗಳ ಬಾರು ಅಲ್ಲ ಈಕೆ. ಎಂಥ ಕೆಲಸ ಮಾಡಿಬಿಟ್ಟೆವ. ಈ ಶ್ರೀಮಂತ ಗೌಡನ ಮಗಳನ್ನ ಒಬ್ಬ ಮಾಮೂಲಿ ಮನುಷ್ಯನ ಜೋಡಿ ತಿರುಗಾಡಕ್ಕ ನನ್ನ ಮರ್ಯಾದೆ. ಇದನ್ನು ಹಿಂಗೆ ಬಿಡಬಾರ್ದು. ಇದನ್ನ ವಿಚಾರ ಮಾಡ್ಬೇಕು. ನನ್ನ ಮಗಳನ್ನ ಕೇಳಬೇಕು. ಯಾರು ಏನು ಅನ್ನೋದನ್ನ ತಿಳ್ಕೋಬೇಕು. ಅದು ನನಗೆ ತಿಳಿಬೇಕು. ಸಾವಿತ್ರಿ, ಹೇ ಸಾವಿತ್ರಿ, ಯಾಕ್ರಿ? ಬಾಯ್ಲೆ. ಯಾಕೆ ಹೇಳಿ? ಏನಿಲ್ಲ, ಪಾರು ಇಲ್ಲ, ಪಾರು ಒಳಗದ. ಹೊಳಗದ ಕರಿಯಕ್ಕೆ. ಪಾರು, ಏ ಪಾರ್ವತಿ, ನಿಮ್ಮ ಅಪ್ಪ ಕರೆಯಕತ್ತಾರ ನೋಡು. ಹಾ ಹೇಳಪ್ಪ. ಅಲ್ಲ ತೆಗಿ. ಏನು ಮಾಡತ್ತಿದ್ದೆ ಒಳಗೆ? ಒಳಗೆ ಕೂತಿದ್ದಪ್ಪ ಸುಮ್ಮನೆ. ಒಳಗೆ ಕೂತಿದ್ದೆ. ಹಾಪ. ಪಾರು, ಹಾಪ. ನಾ ಹೇಳಿದ್ದು ಏನು ಮಾಡಿದವ? ಅಪ್ಪ ಹೇಳ. ಅಪ್ಪ ಅದು ಹೇಳ. ಏನು ಬಾಯ್ ಬಿಟ್ಟು ಹೇಳಿ. ಏನಾದ? ನಾವೊಂದು ಹುಡುಗನ್ ಲವ್ ಮಾಡತ್ತೀನಪ್ಪ. ಏನಂದ್ರೆ ಲವ್ ಮಾಡಕತ್ತೀರ? ಎಷ್ಟು ಧೈರ್ಯ ನಿನಗೆ? ಅಲ್ಲ, ಅಪ್ಪನ ಮುಂದೆ ಊರಿನ ಜನ ಮಾತಾಡಲ್ಲ ಅಂದಾಗ ಧೈರ್ಯದಿಂದ ಹೇಳಕತ್ತೀಯಲ್ಲ, ಬಿಟ್ಟು ನನ್ನ ಮೊಸರಿಗೆ. ಸಾವಿತ್ರಿ, ನನ್ನ ಮಗಳ ಸುಮ್ಮಿರು. ಅಲ್ರಿ ಅದು ನೀ ಸುಮ್ಮಿರು. ನಾ ಆಕಿ ತಂದದನಿಲ್ಲ, ನಾ ಮಾತಾಡ್ತಾನಿಲ್ಲ. ಸುಮ್ಮಿರು. ಅವ ಅಳು. ಯಾಕೆ ಅಳಬಾರ್ದವ? ಮಗಳ ಕಣ್ಣಾಗ ನೀರು ತರಿಸು ತಂದಿ ಈ ಭೂಮಿ ಮೇಲೆ ಇರಬಾರ್ದವ. ಅಳಬಾರ್ದು. ಅಳಬೇಡ. ಪ್ರೀತಿ ಮಾಡೀನಿ ಅಂದಲ್ಲ. ಹುಡುಗ ಏನು ಕೆಲಸ ಮಾಡ್ತಾನವ? ಡಾಕ್ಟರ್ ಡಾಕ್ಟರ್. ಯಾವ ಡಾಕ್ಟರ್ ಅದಾನವ? RMP ಡಾಕ್ಟರ್ ದನಪ್ಪ. ಡಾಕ್ಟರ್ ಬಂಗಾರದ ಚಮಚಲ್ಲಿ ಊಟ ಮಾಡಿದ ನನ್ನ ಮಗಳು ಒಬ್ಬ RMP ಡಾಕ್ಟರ್ನ ಕೈ ಹಿಡಿತಾಳಂದ್ರೆ RMP ಡಾಕ್ಟರ್ ಬರ್ಬೇಕು. ತಂಗಿ, ಆ RMP ಡಾಕ್ಟರ್ ನಿನ್ನ ಬಹಳ ಪ್ರೀತಿ ಮಾಡ್ತಾನ? ಹಾ ಪಪ್ಪ, ಭಾಳ ಲವ್ ಮಾಡ್ತಾನಪ್ಪ. ಭಾಳ ಪ್ರೀತಿ ಮಾಡ್ತಾನ. ನಾ ಸಿಗ್ಲಿಕ್ಕಂದ್ರೆ ಅವ್ನು ಸತ್ತ ಬಿಡ್ತಾನಪ್ಪ. ಅಂದ್ರೆ ನೀ ಸಿಗಲಿಲ್ಲ ಅಂದ್ರೆ ಸತ್ತ ಬಿಡ್ತಾನ? ಹ್ಞೂಪ್ಪ. ಭಾಳ ಪ್ರೀತಿ ಚಲೋ ಆತವ. ಇರಲಿ ಮಗಳ, ನಾನು ಒಂದು ವಿಚಾರ ಮಾಡೀನಿ. ಆ ನಿಮ್ಮ ಹುಡುಗನ ಜೋಡಿ ನಾ ಮಾತಾಡ್ಬೇಕು. ಹಾಂ, ಮಾತಾಡ್ಬೇಕ? ಹಂಗಾದ್ರೆ ಈ ಫೋನ್ ತಗೋ.
ನಾ ಮದುವೆಗೆ ಒಪ್ಕೊಂತೀನಿ. ಅಪ್ಪ ಕರೀನಪ್ಪ ಅಪ್ಪ ಕರಿ ಹೇಳ್ತೇವೆ. ಒಪ್ಕೊಂದಿನಿ, ನಾ ಮದುವೆಗೆ ಒಪ್ಕೊಂದಿನಿ. ಆ ನಿನ್ನ ಹುಡುಗಗೆ ಫೋನ್ ಮಾಡಿ ಹೇಳು, ನನಗೆ ಫೋನ್ ಮಾಡಿ ನಾ ಎಲ್ಲಿರ್ತಾನೆ ಅಲ್ಲಿ ಬಂದು ಭೇಟಿ ಆಗುತ್ತೆ. ಆಯ್ತಪ್ಪ ಹೇಳ್ತಿಲ್ಲ? ಆಯ್ತಪ್ಪ. ಏನ್ರಿ ಇದೆಲ್ಲ? ಸಾವಿತ್ರಿ ನೋಡು, ಮಕ್ಕಳು ತಂದೆಗೆ ಪ್ರೀತಿನ ಯಾಕೆ ಮಾತಾಡ್ತಾರಂತ ವಿಚಾರ ಮಾಡುತ್ತೇನೆ. ಮಕ್ಕಳು ಬಯಸಿದ್ದನ್ನು ಕೊಡು ತಂದೆ ತಾಯಿ ಇರ್ಬೇಕು. ಹೌದು, ಒಪ್ಪ ನಾ ಕೇಳಿನು, ಅವನು ತುಳಿ ಮಾತಾಡ್ತಾನು, ಮುಂದಿನ ವ್ಯವಹಾರ ನಾ ಮಾಡ್ತಾನೆ. ಅಲ್ರಿ ಆ ಹುಡುಗ ಯಾರು ಏನು? ಸಾವಿತ್ರಿ ನಾ ಅದನ್ನಿಲ್ಲ. ಹೋಗು, ನೀನು ಕೆಲಸ ಮಾಡೋದು ಹೋಗು. ನನ್ನ ಮಗಳ ಆರ್ಎಂಪಿ ಡಾಕ್ಟರ್ ಮೋಟರ್ ಸೈಕಲ್ ಮೇಲೆ ಕುಂಡಿಸ್ಕೊಂಡು ಹೋಗೋದು ಈ ಕಣ್ಣಲ್ಲೇ ನೋಡು. ಡಾಕ್ಟರ್ ಬಾ ಬಾ, ನನ್ನ ಮುಂದೆ ನಿಂತು ಮಾತಾಡಕತ್ತಿ ಬಾರ್ಲೆ. ನಮಸ್ಕಾರ ರೀ ಡಾಕ್ಟರ್. ಓ ನಮಸ್ಕಾರ ಗೌಡ್ರೆ, ಬರ್ರಿ ಕೂಡ್ರಿ. ಒಂದು 2 ದಿನ ಆಯ್ತು ನೋಡ್ರಿ, ಜ್ವರ ಬರಕತ್ತೈತೆ. ಹೌದಾ? ಹೌದ್ರಿ. ಯಾರ್ದು ಇದು ಹೊಸ ನಂಬರು? ಹಲೋ, ಯಾರು? ಹಲೋ, ಡಾಕ್ಟರ್ ಸಾಹೇಬ್ರ? ಹಾಂ, ನಾ ಪಾರುನಾಪ್ ಮಾತಾಡ್ದು. ಓ ಗೌಡ್ರೆ, ನೀವಾ? ಹಾಂ ಹೇಳ್ರಿ ಗೌಡ್ರೆ. ಹೌದು. ನಿಮ್ಮ ಜೋಡಿ ಒಂದು ವಿಷಯ ಮಾತಾಡ್ದಿತ್ತು. ಒಂದು ಕೆಲಸ ಮಾಡಿರಿ, ಎಲ್ಲಿದ್ರಿ ಈಗ? ಓ, ಪೇಷಂಟ್ ನೋಡತ್ತೀರಿ. ಆಯಿತು, ಒಂದು ಕೆಲಸ ಮಾಡಿರಿ, ಇದು ಪೇಷಂಟ್ ಹಿಂದೆಗಡೆ ನೋಡತ್ರಿ. 10 ನಿಮಿಷನಾಗ ನಮ್ಮ ದೋಸ್ತ ಬಸಪ್ಪಣ್ಣನ ತೋಟ ಗೊತ್ತಲ್ಲ ನಿಮ್ಗೆ, ಆ ತೋಟದಾಗ ಒಡ್ಡಿನ ತೆಳಗೆ ಮಾವಿನ ಗಿಡಕ್ಕೆ ನಿತ್ತನು. ಗಾಡಿ ಇಲ್ಲಿ ತನಕ ಬರೋದಿಲ್ಲ, ರೋಡ್ ಮೇಲೆ ಗಾಡಿ ಹಚ್ಚಿ ನಡ್ಕೊತ ಒಳಗೆ ಬರ್ರಿ, ನಿಮ್ಮ ಜೊತೆ ಮಾತಾಡ್ಬೇಕು. ಹಾಂ ಗೌಡ್ರೆ, ಬರ್ತೀನಿ ಗೌಡ್ರೆ. ಓಕೆ ಗೌಡ್ರೆ, ಆಯ್ತು. ಯಾಕೆ ಇಷ್ಟು ಅರ್ಜೆಂಟ್ ಆಯಿತು ಅಂತ ಹೇಳಿದ್ರು ಗೌಡ್ರು? ಓ, ನಂದು ಪಾರದು ಮದುವೆ ವಿಷಯ ಮಾತಾಡೋಕ್ಕೆ ಇರಬೇಕು. ಸರಿ, ಅದೇನೇ ಇರಲಿ, ಅಲ್ಲಿಗೆ ಹೋದ್ರೆ ಗೊತ್ತಾಗುತ್ತಲ್ಲ. ಬರಕ್ಕೆ ಹೌದು, ನಾನು ಬರಕ್ಕೆ. ಡಾಕ್ಟರ್ ಸಾಹೇಬ್ರ, ನಿಮ್ಮ ಬಗ್ಗೆ ನನ್ನ ಮಗಳು ಭಾಳ ಹೇಳ್ಯಾಳ. ನನ್ನ ಮಗಳಂದ್ರೆ ಭಾಳ ಪಂಚ ಪ್ರಾಣತ್ತ. ಆಕೆ ಇರಲಿಲ್ಲ ಅಂದ್ರೆ ಜೀವ ಕೊಡ್ತಿರತ್ತ. ಹೌದು ಗೌಡ್ರೆ, ನನಗೆ ಪಾರು ಅಂದರೆ ಭಾಳ ಇಷ್ಟ. ದಯವಿಟ್ಟು ನೀವು ಮದುವೆ ಮಾಡಿಕೊಟ್ರೆ ನಾನು ಅವಳನ್ನ ಹೂನಂಗೆ ನೋಡ್ಕೊತೀನಿ ಗೌಡ್ರೆ. ಡಾಕ್ಟ್ರ, ನೀನು MBBS ಡಾಕ್ಟ್ರ್ ಅಲ್ಲ, ಆಸ್ಟ್ರಾಲ್ ಒಬ್ಬ. ನೀ ಏನು RMP ಡಾಕ್ಟ್ರನ್ನು ತಲೆಯಾಗಿಟ್ಕೋ. ಹೋಗಲಿ, ನೀ ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತೀಪ್ಪ? ಗೌಡ್ರೆ, ಒಂದು 25,000ರಿಂದ 30,000 ತನಕ ದುಡ್ತೀನಿ ಗೌಡ್ರೆ. ಹೇ ಹುಚ್ಚಪ್ಪ, 25,000ರಿಂದ 30,000 ರೂಪಾಯಿ ದುಡಿತಿ? ಹೌದು ಗೌಡ್ರೆ. ನನ್ನ ಮಗಳು ಒಂದು ತಿಂಗಳಿಗೆ ಬರೀ ಸ್ನೋ ಪೌಡ್ರ್ ಅಂತೇಳಿ ಆಗಿ ಮಾಡ್ತಾಳೆ. ಹೋಗಲಿ, ಊರಾಗ ಜಮೀನು ಎಷ್ಟೈತಿ ನಿಂದ? ಗೌಡ್ರೆ, ಜಮೀನು ಅಂದರೆ 1.5 ಎಕರೆ ಇದೆ ಗೌಡ್ರೆ. ಆದ್ರೂ ಸುಖವಾಗಿ ನೋಡ್ಕೊತೀನಿ ಗೌಡ್ರೆ. ಹುಚ್ಚ ತಲೆ ಕೆಟ್ಟತಿಲ್ಲ ನಿಂದು. 1.5 ಎಕರೆ ಜಮೀನು ಐತಿ, ಆದರೂ ಹೂವಿನಂಗೆ ನೋಡ್ಕೋತಿ. ನನ್ನ ಮಗಳು ಆಟ ಆಡಕ್ಕೆ, ವಾಕಿಂಗ್ ಮಾಡಕ್ಕೆ, ವಾಲಿಬಾಲ್ ಆಡಕ್ಕೆ 3 ಎಕರೆ ಹೊಲ ಮುಂದೆ ಪಡ ಕೆಡವಿನ ಗ್ರೌಂಡ್ ಮಾಡಿನ. ಅಂತಾದ್ರಾಗ 1.5 ಎಕರೆದಾಗ ನನ್ನ ಮಗಳನ್ನ ಓದೋ ಹೂವಿನಂಗೆ. ನೀನು ಹೂವಿನ ಮೋತವನ ಗೌಡ್ರೆ, ಹಂಗೆಲ್ಲ ಹೇಳ್ಕೊಡ್ರಿ ಗೌಡ್ರೆ. ಭಾಳ ಇಷ್ಟಪಟ್ಟಿದ್ದೀನಿ. ಇಲ್ಲ ಅಂತಂದ್ರೆ ಇರೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ರಿ. ಹಾಂ, ನನ್ನ ಮಗಳನ್ನ ಇಷ್ಟಪಟ್ಟಿದ ಯಾವುದ್ರ ಒಂದು ಹಾದಿಗೆ ಹೋಗೋ ಭಿಕ್ಷಾ ಬೇಡವನ್ನ ಇಷ್ಟಪಡಿಬೇಕಾಗಿತ್ತಲ್ಲ.
ಗೌಡ್ರೆ ಆಸ್ತಿ ಅಂತಸ್ತು ನೋಡಿ ಮಾಡಿಲ್ಲ ಗೌಡ್ರೆ. ನೋಡಿ ಡಾಕ್ಟ್ರ, ನಾನು ಇಡೀ ಊರಿಗೆ ನ್ಯಾಯ ಹೇಳು ಗೌಡ. ನಿನ್ನ ಆಸ್ತಿ ಬದ್ದಲ್ಲಿ ಕೇಳಿ ನನ್ನ ಮಗಳದು ನಾನು ಬೀಡಪ್ ಕೊಟ್ಕೊಳಕ್ಕೆ ನಾ ಏನು ಅಷ್ಟೇನು ಮೂರ್ಖಲ್ಲ. ಒಂದು ಮಾತು ಹೇಳ್ತೇನೆ ತಿಳ್ಕೊ. ನಿನಗೆ ರೊಕ್ಕ ಏಟ್ ಬೇಕು ಕೇಳು. ಏನು ಮೊಬೈಲ್ ಬೇಕಾ, ಐಫೋನ್ ಬೇಕಾ, ಬಂಗಾರ ಚೈನ್ ಬೇಕಾ, ಇಲ್ಲ ದುಡ್ಡು ಬೇಕಾ ಕೇಳ, ಕೊಟ್ಟು ಬಿಡ್ತೀನಿ. ಆದ್ರೆ ನನ್ನ ಮಗಳಿಗೆ ಸಹವಾಸ ಬರಬೇಡ. ಎಷ್ಟು ಬೇಕು ತಗೋ 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 ರೊಕ್ಕ ತಗೋ. ಆದ್ರೆ ನನ್ನ ಮಗಳನ್ನ ನೆನಪು ತಗದೆ ಅಂದ್ರೆ ಮಗನ ನಿನ್ನ ಒಂದು ಹಾಕಿಬಿಡ್ತಾನೆ. ಇದ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಲ ನನ್ನ ಮಗಳ ಜೋಡಿ ನಿನ್ನ ನೋಡಿನಿ ಅಂದ್ರೆ ನಿನ್ನ ಗಂಟ್ಲ ಕಡಿದು ರಕ್ತ ಕುಡಿದು ಬಿಡ್ತಾನು. ಹುಷಾರ್. ಪ್ರೀತಿ ಮಾಡ್ತಾನತ್ತ, 1.5 ಎಕರೆ ಹೊಲ ಐತತ್ತ, ಹೂವಿನಂಗೆ ನೋಡ್ಕೊತಾನತ್ತ. ಹೋಗ ಹೋಗ್. ಏನಿಲ್ಲ, ನನ್ನ ಮಗಳ ವಿಷಯದಾಗ ಇನ್ನೊಂದ್ಸಲ ಎಲ್ಲರ ಕಣ್ಣಂದ್ರೆ ನಿನ್ನ ಕಣ್ಣ ಕಿತ್ತು ಹಾಕಿಬಿಡ್ತಾನೆ. ಇಲ್ಲ ನಿನ್ನ ಕುತ್ತಿಗೆ ಕಡ್ದ ರಕ್ತ ಕುಡ್ದು ಬಿಡ್ತಾನೆ. ಮೈಂಡ್ ಎಟ್. ಗೌಡ್ರೆ ಗೌಡ್ರೆ ಏನು ಈ ರೊಕ್ಕದ ಹೆಚ್ಚಿಗೆಲೆ ನಾನು ಪ್ರೀತಿ ಮಾಡಿದ್ನ? ಪಾರು ನನ್ನ ದುಡ್ಡೆಲ್ಲ ಆಡುತ್ತೀರಾ? ಪಾರು ಇದಕ್ಕೊಂದು ದಾರಿ ನೋಡೇ ನೋಡ್ತೀನಿ ಪಾರು. ನಿನ್ನ ಕೈ ಬಿಟ್ಟಿರಕ್ಕಾಗಲ್ಲ. ಬರ್ತೀನಿ. ಹಾಂ ಅಶೋಕ್ ಹೇಳ. ಇಲ್ಲ ನಾನು ಕಾಪೂರ್ ಮನೆ ಬಂದಿದ್ದೇನೆ. ಹಾಂ ಏನಡತ್ತೀನಿ ಹಂಗ? ನಮ್ಮ ಅಪ್ಪ ಹಂಗೆಲ್ಲ ಅದ್ ನಿನಗೆ ಇಲ್ಲ. ನಮ್ಮ ಅಪ್ಪ ನನಗೆ ಒಪ್ಪಿಸ್ತೀನಿ, ಮದುವೆ ಮಾಡ್ತೀನಿ ಅಂತ ಹೇಳಿದ್ದು ನಮ್ಮ ಅಪ್ಪ ನಂಗೆ. ನೀ ಮಜಾಕ್ ಮಾಡತ್ತಿಲ್ಲ ಮತ್ತು ಅಶೋಕ್, ಮಜಾಕ್ ಮಾಡತ್ತಿಲ್ಲ. ಕರೀನ ವಾರ್ ಮಾಡ್ಯಾಣ. ಈಗ ಹೆಂಗೆ ಮಾಡೋದು? ಇನ್ನೂ ಒಂದು ದಾರಿ ಹೇಳು. ಹಾಗೆ ಮಾಡೋಣ ಹಂಗಾರ. ಆಯ್ತಲ್ಲ ಹಂಗಾರ. ಇಲ್ಲೇ ನಮ್ಮ ಚಿಕ್ಕಮ್ಮರ ಮನ್ಯಾಗದೀನಿ. ಈ ಕಡೆ ಬಂದು ಬಿಡ್ತೀನಿ. ನಾವು ಎಲ್ಲರೂ ಓಡೋಗಿ ಸುಮ್ಮ ಆರಾಮ್ ಜೀವನ ಮಾಡ್ಕೊಂಡಿದ್ದು ಬಿಡು ನಾವು. ಆಯ್ತು. ಆಯ್ತು, ಬರ್ತೀನಲ್ಲ ರೋಡಿಗೆ. ಆಯ್ತು. ಆಯ್ತು, ನೀನು ಯೋಚನೆ ಮಾಡಬೇಡ ಬಂಡೆ. ಆಯ್ತು. ಚಿಕ್ಕಮ್ಮ ಮಮ್ಮಿ ಫೋನ್ ಮಾಡ್ಯಾಳ, ನಾ ಬರ್ತೀನಿ. ಅಶೋಕ್ ಬಿಡು ಚಲೋ. ಡಾಕ್ಟ್ರ ಪಾರು ಬಿಟ್ಟು ಬಾ ಅವನ. ಬಿಟ್ಟು ಬಾ. ಅಪ್ಪ ಬಿಟ್ಟು ಬಾ. ತಗೋ ಆಕೆ ಹಿಡ್ಕೋ, ಬಿಡ್ಬೇಡ. ಈ ಮಗನ ನಾ ನೋಡ್ಕೋತಾನೆ. ನಿನಗೇನು ಹೇಳಿದ್ನಿ? ನಿನಗೆ ತಾಕತ್ತು ಮಾಡಿದ್ನಿಲ್ಲ, ಹಿಂದೆ ಹೋಗ್ಬೇಡ. ನೀ ಎಲ್ಲಿ ಹೋದ್ರೂ ಬಿಡುದಿಲ್ಲ. ಈಗ ಹಿಂದೆ ಹೋದ್ರು ಎಲ್ಲಿ ಹೋದ್ರೂ ಬಿಡುದಿಲ್ಲ. ತಾಕತ್ತು ಮಾಡಿದ್ನಿಲ್ಲ ಹೇಳಿನಿಲ್ಲ. ಹೇಳಿನಿಲ್ಲ ನಿನಗೆ. ಮಾತಾಡ.
ಯಾಕ ಮಾತಾಡಕ್ ಬರೋಲ್ದೇನ? ಪ್ರೀತಿ ಮಾಡಕ ಮಾತು ಬರ್ತಾವು. ಐ ಲವ್ ಯು ಚಿನ್ನ, ಆ ಚಿನ್ನ, ಈ ಚಿನ್ನ. ಆಸ್ತಿ ಅಂತಸ್ತಿಗೋಸ್ಕರ ನಮ್ಮಂತ ಶ್ರೀಮಂತರ ಮಗಳ ಪ್ರೀತಿ ಮಾಡೋದು, ಆಸ್ತಿ ಬಂದ್ಮೇಲೆ ಬಿಟ್ಟು ಹೋಗೋದು ಇದಲ್ಲ ನಿಮ್ದು. ಏ ನಂದು ಒಂದು ಸೇಟಿನ ಕಿಮ್ಮತ್ತಾಗುದಿಲ್ಲ. ಅಪ್ಪ ಅವಾಗೇನು ಮಾಡಬೇಡಪ್ಪ. ಏನು ಮಾಡಬೇಡವಾ? ಕಷ್ಟಪಟ್ಟು ಹೊತ್ತು ನೀನು ದೊಡ್ಡಕಿನ ಮಾಡಿವಲ್ಲ, ಅದಕ್ಕೆ ಯಾವ ಹೆಚ್ಚಾದ? ಏ ಅಪ್ಪ ಅನ್ನ ಕೊಟ್ಟವನು ಮರಿಬೇಡ. ಅಪ್ಪ ನನ್ನ ಮಾತು ಕೇಳಿಲ್ಲಲ್ಲ? ನನಗೆ ಸಿಟ್ಟು ಬರುದು ನೋಡಿದ್ರೆ ನಿನ್ನ ಇವತ್ತು ಇಡುದಿಲ್ಲ ಮಗ, ನಿನ್ನ ಇಡುದಿಲ್ಲ. ನಿನಗೆ ಹೇಳಿದ್ನಿಲ್ಲ ನನ್ನ ಮಗಳ ವಿಷಯದಾಗ ಇನ್ನೊಂದ್ಸಲ ಬಂದವ್ರ ನಿನ್ನ ಜೀವ ಹೊಡಿತಾನ ಅಂತ ಹೇಳಿನಲ್ಲ ಸೋಮ. ಬೇಡ ಕೈಯ ಕೈ ಬೇಡ, ಕೈ ಬೇಡ. ನನ್ನ ಮಗಳ ಲವ್ ಮಾಡ್ತೀರ ಮಗನ? ತಂದೆ ತಾಯಿನ ಮರತಿಗಿಸಿದ ಪ್ರೀತಿ ಮಾಡಿದ್ರೆ ಬೇಡ ಅಂತಿಲ್ಲ ಮಕ್ಕಳ್ರೆ. ಬೇಡ್ಕೋ, ಎಷ್ಟು ನೋವು ಹಾಕಿರ್ಬೇಕು ಹರಿದ ಕಳ್ಳಿಗೆ. ಪ್ರೀತಿ ಮಾಡಿ ಅಂತ ಮಗ, ಪ್ರೀತಿ ಮಾಡಿ ಮಗ. ಎಂತ ಕೆಲಸ ಮಾಡ್ಕೊಂಡು ಬಿಟ್ಟು ಬಾರು. ಬಾರು ಸಿಟ್ಟಿನ ಹೇಳದಾಗ ಇವನು ಈ ಮಗನ ಕೊಂದ್ರೆ ನನ್ನ ಮಗಳ ಸತ್ತೋದ್ರು. ಅಪ್ಪ ಬಾರು. ಸಾವಿತ್ರಿ, ನನ್ನ ಮಗಳ ಸಾವಿತ್ರಿ. ಅವನ್ ಬಿಟ್ಟು ಹೋದಲ್ಲೇ ಪಾರು. ಒಂದ್ ನಿಮಿಷ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡ್ಲಿಲ್ಲಲ್ಲೇ. ನನ್ ಮಗ ಒಬ್ಬಕಿನ ಮಗಳ ಪಾರು, ನನ್ ಬಗ್ಗೆ ಯೋಚನೆ ಮಾಡ್ಲಿಲ್ಲಲ್ಲೇ. ದುಡ್ಬಿಟ್ಟಲ್ಲೇ ಒಂದು ಮಾತು ನನಗೆ ಹೇಳಿದ್ರು, ಈ ಮಗನ ಪ್ರೀತಿ ಮಾಡಲ್ಲ ಅಂತ ಹೇಳಿಳು. ಈ ಮಗನ ಹೊಡಿಲಕ್ಕ ಅಂದ್ರ ನನ್ನ ಕಣ್ಣು ತಪ್ಪಿಸಿ ಇವಾಗ ಹೊಡೆದು ಚಾಕುಲ ಹೊಟ್ಟೆ ಹಾಕೊಂಡು ಹೊಡೆದು ಕೊಟ್ಟು ಸತ್ತು. ನನ್ನ ಮಗಳೇ ಪಾರು. ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡ್ಲಿಲ್ಲಲ್ಲೇ ಪಾರು. ಪಾರು ಏನ್ ಮಾಡಿದ್ರಿ ನೀವು? ನಿಮ್ಮ ಮಗಳಂತೂ ಸ್ವಲ್ಪ ಯೋಚನೆ ಮಾಡ್ಲಿಲ್ಲಲ್ರಿ? ಸ್ವಲ್ಪ ನಿಮ್ಗೆ ಕನಿಕರ ಬರ್ಲಿಲ್ಲಲ್ರಿ? ನನ್ನ ಮಗಳ ಪ್ರೀತಿ ಮಾಡಲ್ಲ ಅಂತ ಹೇಳ್ದ. ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ಟಂಗಾತು. ಬಡವನ ಸಿಟ್ಟ ದಾವಣಿ ಮೂಲಲ್ದಾಗ ಅಂತ ಪಾರು. ಪಾರು ಪಾರು